ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ಸ್ಮಿತಾ ರಂಗನಾಥ್. 3 ಗಂಟೆ 3 ಪ್ರಶ್ನೆ ವಿಶೇಷ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ಪ್ರತಿದಿನದಂತೆ ಇವಾಗಲೂ ಕೂಡ 3 ಗಂಟೆ ಸರಿಯಾಗಿ ದಿನದ ವಿದ್ಯಮಾನಗಳನ್ನ ವಿಭಿನ್ನವಾಗಿ ಪ್ರಶ್ನೆಗಳ ಮೂಲಕ ಮತ್ತಷ್ಟು ವಿಸ್ತೃತವಾಗಿ ವಿವರಿಸುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೇವೆ. ಯಾಕೆ ಪ್ರಶ್ನೆಗಳ ಮೂಲಕ ಅನ್ನೋದಕ್ಕೂ ಕೂಡ ಇದೆ ಉತ್ತರ. ಯಾವುದೇ ಸುದ್ದಿ ಹುಟ್ಟೋದು ಪ್ರಶ್ನೆ ಕೇಳೋದ್ರಿಂದ, ಸುದ್ದಿ ಮಾಡೋದು ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ. ಸದ್ದು ಮಾಡಿದ ಸುದ್ದಿ ಹಿಂದಿನ ಸತ್ಯ ತಿಳಿಯೋಕೆ 3 ಪ್ರಶ್ನೆ. ಹಾಗಾದ್ರೆ ಇವತ್ತಿನ ಮೊದಲ ಸುದ್ದಿ ಹಾಗೆ ಅದರ ಸುತ್ತ ಇರುವ 3 ಪ್ರಶ್ನೆ ಕಡೆ ಗಮನ ಕೊಡೋಣ. ಮೊದಲ ಪ್ರಶ್ನೆ ಏನು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 3-4 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸದ್ದು ಹಾಗೆ ಚರ್ಚೆಗೆ ಗ್ರಾಸವಾಗಿರುವ ಘಟನೆ ಇದು. ಕಾಲೇಜು ಶೌಚಾಲಯದಲ್ಲಿ ವಿಡಿಯೋ ಮಾಡಲಾಗಿದೆ ಅನ್ನೋ ಆರೋಪ. ಹಾಗಾದ್ರೆ ಎಲ್ಲಿಂದ ಬರ್ತಾ ಇದೆ ಈ ಆರೋಪ ಅನ್ನೋ ಪ್ರಶ್ನೆಗೆ ಉತ್ತರ, ಉಡುಪಿಯ ಖಾಸಗಿ ಕಾಲೇಜ್ ಒಂದರಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಈ ಘಟನೆ. ಹಾಗಾದ್ರೆ ಯಾರಿಂದ ಈ ರೀತಿಯ ಘಟನೆಯನ್ನ ಅಥವಾ ಈ ರೀತಿಯ ಕೆಲಸವನ್ನ ಮಾಡಲಾಗಿದೆ ಅನ್ನೋ ಆರೋಪ ಇದೆ. ಕಾಲೇಜಿನ 3 ವಿದ್ಯಾರ್ಥಿನಿಯರು ಈ ರೀತಿ ಕೃತ್ಯವನ್ನ ಮಾಡಿದ್ದಾರೆ. ಅಂದ್ರೆ ಹುಡುಗಿಯರ ಶೌಚಾಲಯದಲ್ಲಿ ಬೇರೆ ಹುಡುಗಿಯರಿಗೆ ತಿಳಿಯದಂತೆ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ, ಅದನ್ನ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಹರಿಬಿಟ್ಟಿದ್ದಾರೆ ಅನ್ನೋ ಆರೋಪ ಕೇಳೋಕ್ ಸಿಕ್ಕಿದೆ. ಇದೇ ವಿಚಾರ ಇದೀಗ ಮತ್ತಷ್ಟು ಸದ್ದು ಗದ್ದಲಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ಇದರ ಮತ್ತಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಖಾಸಗಿ ಕಾಲೇಜಿನ ಶೌಚಾಲಯದಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ. 3 ವಿದ್ಯಾರ್ಥಿನಿಯರಿಂದ ಈ ಕೃತ್ಯ ಎಸಗಲಾಗಿದೆ ಅನ್ನೋ ವಿಚಾರ. ಆದ್ರೆ ಈ ಕ್ಷಣದವರೆಗೂ ಕೂಡ ಅಧಿಕೃತವಾಗಿ ಈ ಕಾಲೇಜಿನ ಆಡಳಿತ ಮಂಡಳಿಯಿಂದಾಗ್ಲಿ ಅಥವಾ ಯಾವ ವಿದ್ಯಾರ್ಥಿನಿಯರ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ ಅನ್ನೋ ಆರೋಪ ಇದೆ, ಆ ವಿದ್ಯಾರ್ಥಿನಿಯರಾಗ್ಲಿ ಎಲ್ಲೂ ಅಧಿಕೃತವಾಗಿ ದೂರನ್ನ ದಾಖಲು ಮಾಡಿಲ್ಲ. ಕಾಣದ ಕೈಗಳ ಕೈವಾಡ ಇದೆ ಅನ್ನೋ ಅನುಮಾನ ಹಾಗೆ ಆರೋಪ. ಕ್ರಮಕ್ಕೆ ಸ್ಥಳೀಯ ಶಾಸಕರಾದ ಯಶ್ಪಾಲ್ ಸುವರ್ಣ ಆಗ್ರಹಿಸುತ್ತಿದ್ದಾರೆ. ಮಾಧ್ಯಮ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರವಾಗ್ತಾ ಇದ್ದಂತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಎಸ್ಪಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಸುಮೋಟೋ ಪ್ರಕರಣವನ್ನ ತೆಗೆದುಕೊಳ್ಳೋಕೆ ಕ್ಲೂ ಸಿಗ್ತಾ ಇಲ್ಲ. ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ಸರಿ, ನಾವೇ ಸ್ವಯಂ ಪ್ರೇರಿತರಾಗಿ ಇದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ತನಿಖೆ ಮಾಡೋಣ ಅಂತಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಾಕ್ಷ್ಯಗಳು ಲಭ್ಯವಾಗ್ತಾ ಇಲ್ಲ. ನಾವು ಸೋಷಿಯಲ್ ಮೀಡಿಯಾವನ್ನ ಕೂಡ ಟ್ರ್ಯಾಕ್ ಮಾಡ್ತಾ ಇದೀವಿ. ಅಲ್ಲಿ ಲಭ್ಯವಾಗ್ತಿರುವ ವಿಡಿಯೋಗಳು ಈಗೇನು ಆರೋಪ ಕೇಳೋಕ್ ಸಿಗ್ತಾ ಇದೆ ಆ ವಿಡಿಯೋ ಅಲ್ಲ. ಕೆಲವೊಂದಷ್ಟು ವಿಡಿಯೋಗಳಲ್ಲಿ ಆಡಿಯೋವನ್ನ, ಧ್ವನಿಯನ್ನ ಬದಲಾಯಿಸಿರುವ ಒಂದಷ್ಟು ವಿಡಿಯೋ ಕೂಡ ಲಭ್ಯವಾಗಿದೆ. ಆದ್ರೆ ಈ ಒಂದು ಪರ್ಟಿಕ್ಯುಲರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ಲೂ ನಮಗೆ ಲಭ್ಯವಾಗ್ತಾ ಇಲ್ಲ ಅಂತ ಹೇಳಿ ಉಡುಪಿಯ ಎಸ್ಪಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇನ್ನು ಈ ಘಟನೆ ಬಗ್ಗೆ ಮಾತನಾಡಿರೋ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಹೋರಾಟದ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಅಲ್ಲದೆ ಪೊಲೀಸರು ಸುಮೋಟೋ ಪ್ರಕರಣವನ್ನ ದಾಖಲಿಸಿಕೊಳ್ಳಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ. ಇತ್ತ ಎಸ್ಪಿ ಅಕ್ಷಯ್ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇಂತಹ ಘಟನೆ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಸ್ಥಳೀಯ ಶಾಸಕರ ಮಾತೇನು, ಇದಕ್ಕೆ ಪೊಲೀಸ್ ಅಧಿಕಾರಿ ಅವರ ಪ್ರತಿಕ್ರಿಯೆ ಏನು, ಗಮನಿಸೋಣ. ಉಡುಪಿ ಜಿಲ್ಲೆ ಶೈಕ್ಷಣಿಕವಾಗಿ ಬಹಳಷ್ಟು ಸಾಧನೆ ಮಾಡಿದ ಜಿಲ್ಲೆ. 3 ಜನ ಹುಡುಗಿಯರು, ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮಾಜದ ಹುಡುಗಿಯರು ಇಂಥ ಕೃತ್ಯವನ್ನು ಎಸಗಲಿಕ್ಕೆ ಹೋಗಿ ಇವತ್ತು ಇಡೀ ಜಿಲ್ಲೆಯ ಜನರ ತಲೆಗೆ ತೆಗೆಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹುಡುಗಿಯರು ಒಂದು ಟಾಯ್ಲೆಟಲ್ಲಿ ವಿಡಿಯೋ ಕ್ಯಾಮರಾ ಹಿಡ್ಕೊಂಡು ಅದನ್ನು ಸೆರೆ ಹಿಡಿದು ಆ ದೃಶ್ಯವನ್ನು ಬೇರೆಯವರಿಗೆ ಫಾರ್ವರ್ಡ್ ಮಾಡುವಂಥದ್ದು ದೊಡ್ಡ ಅಕ್ಷಮ್ಯ ಅಪರಾಧ. ಅದನ್ನು ಯಾರು ಕೂಡ ಕ್ಷಮೆ ಮಾಡುವುದು ಅಂತಲ್ಲ. ಉಡುಪಿ ಜಿಲ್ಲೆಯಲ್ಲಿ ಇಂಥ ಕೃತ್ಯ ಆದಕ್ಕೆ ಖಂಡಿತವಾಗಿ ಅದನ್ನು ಖಂಡಿಸ್ತೇವೆ. ಅದನ್ನು ಶ್ರಮಿಸಲಿಕ್ಕೆ ಸಾಧ್ಯವಿಲ್ಲ. ಆ 3 ಜನ ಯಾರು ವಿದ್ಯಾರ್ಥಿಗಳು ಅದನ್ನು ಎಸಗಿದ್ದಾರೆ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಈಗಾಗಲೇ ಆಗ್ರಹವನ್ನು ಮಾಡಿದ್ದೇವೆ. ಇನ್ನೊಂದು ಹಿಡನ್ ಕ್ಯಾಮೆರಾ ಇಟ್ಟಿದ್ದು, ಹಿಡನ್ ಕ್ಯಾಮೆರಾ ಮೂಲಕ ಮಾಡಿದ್ದಾರೆ ಅನ್ನುವಂಥದ್ದು ಹೇಳಿದ್ದಾರೆ. ಆ ರೀತಿ ಕೂಡ ಯಾವುದು ಇಲ್ಲಿ ತನಕ ನಮ್ಮ ಗಮನಕ್ಕೆ ಬಂದಿಲ್ಲ. ಸೆಕೆಂಡ್, ಇಂಥ ಸುಮಾರು ವಿಡಿಯೋಗಳು ಮಾಡಿಸ್ಬಿಟ್ಟು ಸರ್ಕ್ಯುಲೇಟ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋದು ಅಥವಾ ತೊಂದರೆ ಕೊಡೋದು ಒಂದು ಸರ್ಕ್ಯುಲೇಷನ್ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ತನಕ ಇಲಾಖೆಗೆ ಯಾವುದು ಮಾಹಿತಿ ಇಲ್ಲ, ನಮ್ಮ ಸೋರ್ಸಸ್ ಮೂಲಕ ಕೂಡ ಎಲ್ಲೂ ಗಮನದಲ್ಲಿ ಬಂದಿಲ್ಲ. ಅಥವಾ ನಾವು ಸಹ ಸಾಮಾಜಿಕ ಜಾಲತಾಣದ ಮೇಲೆ ನಿಗಾ ಇಟ್ಟಿರ್ತೇವೆ. ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ನಾವು ಸಹ ನೋಡ್ತಾ ಇರ್ತೇವೆ. ಅಲ್ಲಿ ಸಹ ಈ ರೀತಿ ವಿಡಿಯೋ ಸರ್ಕ್ಯುಲೇಟ್ ಆಗಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿಲ್ಲ. ಯಾಕೆ ಈ ವಿಡಿಯೋಗೂ ಮತ್ತು ಇದಕ್ಕೂ ಸಂಬಂಧ ಇಲ್ಲ. ಬೇರೆ ಕಡೆ ಆಗಿರೋ ವಿಡಿಯೋಗೆ ಬೇರೆ ಒಂದು ವಾಯ್ಸ್ ಎಡಿಟ್ ಮಾಡಿ ಕೊಟ್ಟಿರುವಂಥದ್ದು ಕೂಡ ನಾವು ಗಮನಿಸಿದ್ದೇವೆ. ಸೊ ಅದು ಕೂಡ ಸರಿ ಇಲ್ಲ, ತಪ್ಪು ಇದೆ. ಇನ್ನು ಇದೇ ಉಡುಪಿಯ ವಿಚಾರ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಚರ್ಚೆಗೆ ವೇದಿಕೆಯನ್ನ ಹಾಕಿಕೊಟ್ಟಿದೆ. ಹಾಗಾದ್ರೆ ಯಾರಿಂದ ಪ್ರಾರಂಭವಾಯಿತು, ಹಾಗೆ ಯಾವ ಹಾದಿಯಲ್ಲಿ ಸಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಉಡುಪಿ ಕಾಲೇಜಿನಲ್ಲಾದ ಘಟನೆಯ ಬಗ್ಗೆ ಚರ್ಚೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ರಶ್ಮಿ ಸಾಮಂತ್ ಅನ್ನುವವರು ಅಲ್ಲಿನ, ಅಂದ್ರೆ ಉಡುಪಿಯ ಸ್ಥಳೀಯ ನಿವಾಸಿ ಕೂಡ ಇವರು.
ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಟಿವ್ ಆಗಿರುವವರು ರಶ್ಮಿ ಸಾವಂತ್ ಇದ್ರ ಬಗ್ಗೆ ಟ್ವೀಟ್ ಅನ್ನ ಮಾಡಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕಾಲೇಜಿನ ಶೌಚಾಲಯದಲ್ಲಿ ಮೊಬೈಲ್ ಇಟ್ಟ ಮಾಹಿತಿ ಹಾಗೆ ವಿದ್ಯಾರ್ಥಿನಿಯರ ಹೆಸರನ್ನ ಉಲ್ಲೇಖಿಸಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಅದರಲ್ಲೂ ಹಿಂದೂ ಹುಡುಗಿಯರ ವಿಡಿಯೋವನ್ನ ಮಾಡಲಾಗಿದೆ ಅಂತ ಹೇಳಿ ಟ್ವಿಟರ್ ನಲ್ಲಿ ಬರೆದುಕೊಂಡಿದ್ದಾರೆ ರಶ್ಮಿ. ವಾಟ್ಸ್ಆಪ್ ನಲ್ಲಿ ಆ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಅಂತ ಕೂಡ ತಮ್ಮ ಟ್ವಿಟರ್ ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ರಶ್ಮಿ ಸಾವಂತ್ ಟ್ವೀಟ್ ಮಾಡಿದ ಬಳಿಕ ಸ್ಥಳೀಯ ಪೊಲೀಸರು ಅವರ ಮನೆಗೆ ಹೋಗಿ ಮನೆಯಲ್ಲಿದ್ದವರ ವಿಚಾರಣೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ ಬಗ್ಗೆ ಶಾಸಕ ಯಶ್ಪಾಲ್ ಸುವರ್ಣ ರಿಯಾಕ್ಟ್ ಮಾಡಿದ್ದಾರೆ. ರಾಷ್ಟ್ರೀಯ ಚಿಂತನೆಯವರಿಗೆ ಕಿರುಕುಳ ನೀಡೋದನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಗೃಹ ಸಚಿವರಿಗೆ ಎಚ್ಚರಿಕೆ ನೀಡುತ್ತಿದ್ದೇವೆ, ಜೊತೆಗೆ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದೇವೆ. ಪೊಲೀಸ್ ಇಲಾಖೆ ಸುಮೋಟೋ ಕೇಸನ್ನ ದಾಖಲಿಸಿಕೊಳ್ಬೇಕು ಅಂತ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಸ್ಥಳೀಯ ಶಾಸಕರು. ಇನ್ನು ಎಸ್ಪಿ ಈ ಬಗ್ಗೆ ಅಂದ್ರೆ ಟ್ವೀಟ್ ಬಗ್ಗೆ ಕೂಡ ಮಾತನಾಡಿ, ಟ್ವೀಟ್ ಮಾಡಿರುವ ಅಕೌಂಟ್ ಚೆಕ್ ಮಾಡಿದ್ದೇವೆ, ಇದೇ ವಿಚಾರದಲ್ಲಿ ಮನೆಯವರ ಬಳಿಯಲ್ಲಿ ಮಾತನಾಡಿದ್ದೇವೆ, ಯಾವುದೇ ದುರುದ್ದೇಶದಿಂದ ಮಾಹಿತಿಯನ್ನ ಪಡೆದುಕೊಂಡಿಲ್ಲ, ಸಾಮಾಜಿಕ ಹಿತಾಸಕ್ತಿಯಿಂದ ಸುಮೋಟೋ ತೆಗೆದುಕೊಳ್ಳಕ್ಕೂ ಕೂಡ ಕ್ಲೂ ಸಿಕ್ತಿಲ್ಲ ಎಂದಿದ್ದಾರೆ ಯಶ್ಪಾಲ್ ಸುವರ್ಣ. ಹಾಗೆ ಉಡುಪಿ ಶಾಸಕ ಹಾಗೆ ಪೊಲೀಸ್ ಅಧಿಕಾರಿಗಳು ಈ ಟ್ವೀಟ್ಗೆ ಸಂಬಂಧಪಟ್ಟಂತೆಯೂ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಕೇಳೋಣ. ನಮ್ಮ ಉಡುಪಿಯ ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಪದವಿ ಪಡೆದ ರಶ್ಮಿ ಸಾವಂತ್ ನಿನ್ನೆ ಟ್ವೀಟ್ ಮಾಡಿ ಇವತ್ತು ರಾಷ್ಟ್ರದಾದ್ಯಂತ ವಿಶ್ವದಾದ್ಯಂತ ಅದು ಸ್ಪ್ರೆಡ್ ಆಗಿದೆ. ಆ ಬಗ್ಗೆ ನಿನ್ನೆ ರಾತ್ರಿ ಪೊಲೀಸ್ ಅವರವರ ಮನೆಗೆ ಹೋಗಿ ಅವರ ವಿಚಾರಣೆಗಳನ್ನು ಮಾಡಿದ್ದಾರೆ. ಈಗಾಗಲೇ ರಶ್ಮಿ ಸಾವಂತ್ ಅವರ ಮನೆಗೆ ಭೇಟಿ ನೀಡಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಯಾರು ಕೂಡ ದೇಶದ ಪರವಾಗಿ ರಾಷ್ಟ್ರೀಯ ಚಿಂತನೆಯಲ್ಲಿ ಕೆಲಸ ಮಾಡುವವರಿಗೆ ಯಾವುದೇ ರೀತಿಯ ಕಾಂಗ್ರೆಸ್ ಸರ್ಕಾರದಿಂದ ಅನ್ಯಾಯ ಆದರೆ ಖಂಡಿತವಾಗಿ ನಾವು ನನ್ನನ್ನು ಸಹಿಸಲಿಕ್ಕೆ ಆಗುವುದಿಲ್ಲ. ಖಂಡಿತವಾಗಿ ರಶ್ಮಿ ಸಾವಂತ್ ಅವರು ಈ ರೀತಿ ಒಳ್ಳೆಯ ಕೆಲಸ ಮಾಡುವಾಗ ಉಡುಪಿಯ ಜನತೆ, ಉಡುಪಿಯ ಶಾಸಕನಾಗಿ ಅವರನ್ನು ಇದ್ದುಕೊಂಡು ಉಡುಪಿಯ ಜನರಿಗೆ ನ್ಯಾಯ ಕೊಡುವಂಥ ಕೆಲಸಗಳನ್ನು ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಟ್ವೀಟ್ ಮಾಡೋದೊಂದು ಅಕೌಂಟ್ ಫೇಕ್ ನಿಜ ಅದು ತಿಳ್ಕೊಬೇಕಾಗಿತ್ತು, ಅಥವಾ ಬೇರೆ ಹೆಸರು ಯೂಸ್ ಮಾಡಿಕೊಂಡು ಬೇರೆ ಯಾರಾದರೂ ಅದನ್ನ ಮಾಡ್ತಿದ್ದಾರೆ ಅಂತ. ಸೆಕೆಂಡ್, ಗೊತ್ತಾದ್ಮೇಲೆ ಸತ್ಯಾಂಶಕ್ಕಿಂತ ಇದು ಏನು ಇಲ್ಲಿ ತನಕ ಬಂದಿರೋ ಮಾಹಿತಿಗಿಂತ ದೂರವಾಗಿರುತ್ತದೆ ಅಂತ ತಿಳಿಸ್ಲಿಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ದು. ಅದನ್ನು ತೊಂದರೆ ಕೊಡುವಂಥ ಉದ್ದೇಶಕ್ಕೆ ಅವರು ನಮ್ಮ ಹತ್ರ ಬಂದು ಯಾವುದೇ ಕಂಪ್ಲೇಂಟ್ ಕೊಡಲಿಲ್ಲ. ನಮ್ಮ ಮೋರ್ ಓವರ್ ಸೋಷಿಯಲ್ ಮೀಡಿಯಾದಿಂದ ಸುಮೋಟೋ ತಗೊಳ್ಳಿಕ್ಕೆ ಕೂಡ ನಮಗೆ ಯಾವುದು ಈ ಇನ್ಸಿಡೆಂಟ್ ಸಂಬಂಧಪಟ್ಟಂತೆ ಕ್ಲೂಗಳು ಓಪನ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ನಲ್ಲಿ ಸಿಗ್ತಾ ಇಲ್ಲ. ಸೊ ದಟ್ ವಿ ಕ್ಯಾನ್ ಟೇಕ್ ಅ ಸುಮೋಟೋ ಕಂಪ್ಲೇಂಟ್ ಆಫ್ ಇಟ್. ಕೆಲವು ಸಂದರ್ಭಗಳಲ್ಲಿ ನಾವು ಸಾಮಾಜಿಕ ಹಿತಾಸಕ್ತಿ ನೋಡಿಕೊಂಡು ಸುಮೋಟೋ ಕಂಪ್ಲೇಂಟ್ಸ್ ತಗೊಳ್ತೇವೆ. ಇದರಲ್ಲಿ ಅಂಥದ್ದು ನಮಗೆ ಕಂಡು ಬಂದಿಲ್ಲ. ಯಾವಾಗ ರಶ್ಮಿ ಸಾವಂತ್ ತಮ್ಮ ಟ್ವಿಟರ್ ಖಾತೆಯಲ್ಲಿ ಉಡುಪಿಯಲ್ಲಿ ಆಗಿದೆ ಅಂತ ಹೇಳಲಾಗ್ತಾ ಇರುವ ಪ್ರಕರಣದ ಬಗ್ಗೆ ಮೆನ್ಷನ್ ಮಾಡ್ತಾರೆ, ಅದರಲ್ಲಿ ಪ್ರಸ್ತಾಪ ಮಾಡ್ತಾರೆ. ಸ್ಥಳೀಯ ಪೊಲೀಸರು ಹೋಗಿ ವಿಚಾರಣೆಯನ್ನ ನಡೆಸಿದ್ದಾರೆ. ಬಿಜೆಪಿ ಹಾಗೆ ಕೆಲ ಹಿಂದೂಪರ ಸಂಘಟನೆಗಳ ಆರೋಪ ಏನು ಅಂತಂದ್ರೆ, ಯಾರು ಹಿಂದೂ ಹೆಣ್ಮಕ್ಳ ಪರವಾಗಿ ಧ್ವನಿಯನ್ನ ಎತ್ತಿದ್ರು ಅವರಿಗೆ ಕಿರುಕುಳ ನೀಡೋ ಕೆಲಸ ಆಗ್ತಾ ಇದೆ ಪೊಲೀಸ್ ಇಲಾಖೆಯಿಂದ ಅಂತ ಹೇಳಿ. ಇದು ಸತ್ಯಾನ ಸುಳ್ಳ? ಈ ಬಗ್ಗೆ ರಶ್ಮಿ ಅವರು ಕ್ಲಾರಿಫಿಕೇಶನ್ ಅನ್ನ ಕೊಡೋದು ಬಾಕಿ ಇದೆ. ಇದರ ಜೊತೆಗೆ ಸ್ಥಳೀಯ ಶಾಸಕರಾದ ಯಶ್ಪಾಲ್ ಸುವರ್ಣ ಅವರು ರಶ್ಮಿ ಸಾವಂತ್ ಅವರ ಮನೆಗೆ ಭೇಟಿ ನೀಡಿದ್ದಾರೆ ಅನ್ನೋ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಆಗಿದ್ದೇನು ಪೊಲೀಸರು ಬಂದು ಏನ್ ವಿಚಾರಿಸಿದ್ರು ಏನು ಅನ್ನೋದ್ರ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ ಸ್ಥಳೀಯ ಶಾಸಕರಾದ ಯಶ್ಪಾಲ್ ಸುವರ್ಣ ರಶ್ಮಿ ಅವರ ಮನೆಯಿಂದ, ಹಾಗೆ ರಶ್ಮಿ ಅವರನ್ನ ಮಾತನಾಡಿಸುವ ಮೂಲಕ ಅನ್ನೋ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗ್ತಾ ಇದೆ. ಇಲ್ಲಿ ಕಾಲೇಜ್ ಕಡೆಯಿಂದ ಆಗ್ಲಿ ಅಥವಾ ಯಾವ ವಿದ್ಯಾರ್ಥಿನಿಯರ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಅವರದ್ದಾಗ್ಲಿ ಅಧಿಕೃತವಾಗಿ ದೂರು ದಾಖಲಾಗಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ನಾವು ಗಮನಿಸ್ತಾ ಇದ್ವಿ, ಸ್ಥಳೀಯ ಎಸ್ಪಿ ಹೇಳ್ತಾ ಇರುವ ಪ್ರಕಾರ ಸುಮೋಟೋ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಿಕ್ಕೂ ಕೂಡ ಬೇಕಾದ ಸಾಕ್ಷ್ಯಗಳು ಲಭ್ಯವಾಗ್ತಿಲ್ಲ. ಹೀಗಾಗಿ ಅಧಿಕೃತವಾಗಿ ಬಗ್ಗೆ ದೂರು ಈವರೆಗೆ ದಾಖಲಾಗಿಲ್ಲ ಅನ್ನೋದು ಪೊಲೀಸ್ ಇಲಾಖೆಯ ಸ್ಪಷ್ಟನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೇಜಸ್ವಿನಿ ಮಾತನಾಡುತ್ತಿದ್ದಾರೆ. ಬಿಜೆಪಿ ಎಂಎಲ್ಸಿ ಕೇಳೋಣ. ಭಯೋತ್ಪಾದಕ ಸಂಘಟನೆಯ ಮುಖ್ಯಸ್ಥರು ಕೂಡ ಉತ್ತೇಜನ ಕೊಡುವಂತ ಘಟನಾವಳಿಗಳನ್ನ ನಾನು ಉಲ್ಲೇಖ ಮಾಡ್ತೀನಿ ನಂತರದಲ್ಲಿ. 20ನೇ ತಾರೀಕು ಉಡುಪಿನಲ್ಲಿ ಒಂದು ಘಟನೆ ಬೆಳಕಿಗೆ ಬರುತ್ತೆ. ನೇತ್ರ ಜ್ಯೋತಿ ಅನ್ನುವಂತಹ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ 3 ಜನ ಹೆಣ್ಣು ಮಕ್ಕಳು ತನ್ನ ಸಹಪಾಠಿ ವಿದ್ಯಾರ್ಥಿನಿ ಶೌಚಾಲಯದಲ್ಲಿ ಒಂದು ಹಿಡನ್ ಕ್ಯಾಮೆರಾ ಇಟ್ಟು ಆ ಒಂದು ನಗ್ನ ಚಿತ್ರಗಳನ್ನ ಚಿತ್ರೀಕರಿಸಿ ಒಂದು ಸಂಬಂಧಪಟ್ಟಂತ ಒಂದು ಆರ್ಗನೈಸ್ಡ್ ಗ್ರೂಪ್ಗೆ ಕಳಿಸ್ತಕ್ಕಂತ ಒಂದು ಘಟನಾವಳಿ ನಡೆಯುತ್ತೆ ಅಲ್ಲಿ. ಇದು ಬೆಳಕಿಗೆ ಬಂದ್ಮೇಲೆ ರಶ್ಮಿ ಸಾವಂತ್ ಅನ್ನುವಂತ ಒಬ್ಬ ಹ್ಯೂಮನ್ ರೈಟ್ ಆಕ್ಟಿವಿಸ್ಟ್, ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ವಿದ್ಯಾರ್ಥಿನಿ, ಆಮೇಲೆ ತುಂಬಾ ಆಕ್ಟಿವ್ ಆಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಅವರು ಟ್ವೀಟ್ ಮಾಡಿದ ಮೇಲೆನೆ ಇದು ಬೆಳಕಿಗೆ ಬಂದದ್ದು. ವಿಚಾರ ಏನು ಅಂತ ಹೇಳಿ ನಮ್ಮ ಆ ಭಾಗದ ಉಡುಪಿಯಲ್ಲಿ ಶಾಸಕರಾಗಿರ್ತಕ್ಕಂಥ ಯಶ್ಪಾಲ್ ಸುವರ್ಣ ಅವರು ಹೋಗಿ ನೋಡ್ಲಾಗಿ, ಇತ್ತೀಚೆಗೆ ತುಂಬಾ ಮಳೆಯ ಕಾರಣಗಳಿಂದಾಗಿ ಕಾಲೇಜಿಗೆ ರಜೆ ಘೋಷಣೆಯಾಗಿರುತ್ತೆ,
ಕಾಲೇಜಿಗೆ ಹೋಗಕ್ಕಾಗಲ್ಲ. ಆದ್ರೆ ಫೋನ್ನಲ್ಲಿ ಸಂಪರ್ಕವನ್ನ ಮಾಡ್ತಾರೆ, ಏನು ಘಟನಾವಳಿಗಳಾಗಿದೆ ಅಂತ ಹೇಳಿ. ಕಾಲೇಜು ತತ್ಕ್ಷಣ ಕಾಲೇಜಿನವರು ಆ 3 ಹೆಣ್ಣು ಮಕ್ಕಳನ್ನ, ವಿಶೇಷವಾಗಿ ಈ ಚಿತ್ರೀಕರಣ ಮಾಡಿದ್ದಾರೆ ಎನ್ನುವ 3 ಹೆಣ್ಣು ಮಕ್ಕಳನ್ನ, ಅಲಿಮತುಲ್ಲಾ ಶೈಫಾ, ಶಬನಾಸ್ ಮತ್ತು ಆಲಿಯಾ ಅಂತ ಈ 3 ಹೆಣ್ಣು ಮಕ್ಕಳನ್ನ ಕಾಲೇಜಿನಿಂದ ಸಸ್ಪೆಂಡ್ ಮಾಡಿದ್ದಾರೆ. ಅಲಿಮತುಲ್ಲಾ ಶೈಫಾ, ಶಬನಾಸ್, ಆಲಿಯಾ ಅಂತ. ಇನ್ನೂ ದುಗುಡಾಗುವಂತ ಸಂಗತಿ ಅಂದ್ರೆ, ಈ ವಿಡಿಯೋ ಬಗ್ಗೆ ಬೆಳಕಿಗೆ ಬಂದ ಮೇಲೆ ಅನೇಕ ಸಹಪಾಠಿ ಹೆಣ್ಣು ಮಕ್ಕಳು ಹೋಗಿ ದೂರು ಕೊಟ್ಟಿದ್ದಾರೆ. ಇವತ್ತು ಶಾಸಕರ ಬಳಿ ದೂರು ಕೊಟ್ಟಿದ್ದಾರೆ. ಇದು ಒಂದ್ ರೀತಿ ಕಲ್ಪನೆ ಮಾಡ್ಕೊಳಕ್ ಆಗ್ದಲೇ ಇರುವಂತಹ ಸನ್ನಿವೇಶ. ಮಹಿಳೆಯ ಮಾಡೆಸ್ಟಿಯನ್ನು ಔಟ್ರೇಜ್ ಮಾಡುವಂತಹ ಯಾವ ಖಾಸಗಿತನ ಇದೆ ಒಂದು ಕಾಲೇಜಿನಲ್ಲಿ ಸುರಕ್ಷಿತವಾದಂತಹ ವಾತಾವರಣವನ್ನ, ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕಾಗಿರ್ತಕ್ಕಂಥದ್ದು ಕಾಲೇಜಿನ ಕರ್ತವ್ಯ. ಎರಡನೇದು, ಸಹಪಾಠಿ ವಿದ್ಯಾರ್ಥಿನಿಯರೇ ಇಂತಹ ಒಂದು ದುಷ್ಕೃತ್ಯದಲ್ಲಿ ತೊಡಗಿದ್ರೆ ಇದು ಮೇಲ್ನೋಟಕ್ಕೆ ಆಗಿರ್ತಕ್ಕಂಥದ್ದಲ್ಲಿ ವಿಕೃತ ಮಾತ್ರವಲ್ಲ, ವಿಧ್ವಂಸಕ ಒಂದು ಚಟುವಟಿಕೆ ಅಂತ ನಾವು ಕರಿಬೇಕಾಗತ್ತೆ. ಮತ್ತು ಈ 3 ಜನ ಹೆಣ್ಮಕ್ಳು, ಮುಸ್ಲಿಂ ಹೆಣ್ಮಕ್ಳು, ಈಗ ನೋಡಿ ವಿಕ್ಟಿಮ್ ಹಿಂದೂ ಹೆಣ್ಮಗಳಾಗಿದ್ದಾಳೆ. ಮತ್ತೆ ಇವರು ಕಳಿಸ್ತಾ ಇರ್ತಕ್ಕಂಥದ್ದೆಲ್ಲ ಗ್ರೂಪ್ಸ್ ಕಳಿಸಿದ್ದಾರೆ, ಆಲ್ರೆಡಿ ಆ ಚಿತ್ರಗಳನ್ನು ಕಲ್ಪಿಸಿದ್ದಾರೆ. ಪೊಲೀಸ್ನವರು ಇನ್ನೂ ನಮಗೆ ಈ ಸರ್ಕಾರದ ಬಗ್ಗೆ ಒಂದು ಬೇಸರ ಆಗ್ತಕ್ಕಂಥದ್ದು ಅಂದ್ರೆ, ಪೊಲೀಸ್ನವರು ಟ್ವೀಟ್ ಮಾಡಿ ಇಂಥ ಘಟನೆ ನಡೆದಿದೆ ಅಂತಕ್ಕಂಥ ರಶ್ಮಿಯ ಮನೆಗೆ ರಾತ್ರೋರಾತ್ರಿ ಯಾವುದೇ ವಾರಂಟ್ ಇಲ್ಲದೆ ಹೋಗ್ತಾರೆ, ಆಕೆಯನ್ನ ಬೆದರಿಸ್ತಾರೆ, ಅವರ ತಂದೆಯನ್ನ ಹೊತ್ತಾಕೊಂಡು ಹೋಗ್ತಾರೆ, ಅವರ ಮೇಲೆ ಒತ್ತಡವನ್ನ ತರ್ತಾರೆ. ಆದ್ರೆ ಈ ವಿದ್ಯಾರ್ಥಿನಿಯರನ್ನ ಅರೆಸ್ಟ್ ಮಾಡೋದಾಗ್ಲಿ, ಇವರ ಮೇಲೆ ಕಾನೂನು ಕ್ರಮ ಜರುಗಿಸೋದಂತದ್ದಾಗ್ಲಿ, ತನಿಖೆಗೆ ಒಳಪಡಿಸೋಂತದ್ದಾಗ್ಲಿ ಇದು ಮಾಡೋದಿಲ್ಲ. ಇದನ್ನ ಮುಚ್ಚಿ ಹಾಕ್ಬೇಕು ಅಂತ ಹೇಳಿ ನೋಡ್ತಾಳೆ ಆರ್ಗನೈಸರ್ ಮೆಥಡ್ ಅಲ್ಲಿ. ಎರಡನೇದು, ನಮ್ಗೆ ಇವತ್ತು ಪರಮೇಶ್ವರ್ ಅವರೇ ಹೋಮ್ ಮಿನಿಸ್ಟರ್ ಆಗಿರ್ಲಿ ಅಥವಾ ಮತ್ತೊಂದಾಗಿರ್ಲಿ, ಇವತ್ತು ಪ್ರಿಯಾಂಕ್ ಖರ್ಗೆ ಅವರು IT ಬಿಟಿ ಒಂದು ತಜ್ಞ ಆ ಒಂದು ಮಿನಿಸ್ಟ್ರಿಯನ್ನ ಹ್ಯಾಂಡಲ್ ಮಾಡ್ತಾ ಇರ್ತಕ್ಕಂಥವ್ರು, ಅವರು ಹೇಳ್ತಾರೆ ಫ್ಯಾಕ್ಟ್ ಚೆಕ್, ರಶ್ಮಿಯನ್ನ ಫೇಕ್ ನ್ಯೂಸ್ ಹರಡ್ತಾರೆ, ಆ ರೀತಿ ಈ ರೀತಿ ಅಂತ. ಅವರು ಹಿಂದೆ ಕೆಲವು ದರ್ಗಾದಲ್ಲಿ ಏನೋ ಆಗಿದೆ 92 ಇನ್ಸಿಡೆಂಟ್ಗಳನ್ನೆಲ್ಲ ಅವರು ಅಲ್ಲೊಂದು 200 ಮಕ್ಕಳನ್ನ ಕರ್ಕೊಂಡೋಗಿ ಕೂಡಾಕೊಂಡಿದ್ರು, ಅವರ ಮೇಲೆ ಸಾಮೂಹಿಕವಾದಂತ ಅತ್ಯಾಚಾರ ಮಾಡಿ ವಿಡಿಯೋ ಚಿತ್ರೀಕರಣ ಮಾಡಿ ಅದನ್ನೆಲ್ಲ ಹರಿಬಿಟ್ಟಿದ್ರು, ಸಮಾಜದಲ್ಲಿ ಸ್ವಾಸ್ಥ್ಯವನ್ನ ಕಳಿಸ್ತಿದ್ರು ಅಂತಕ್ಕಂಥದ್ದನ್ನ ಹೇಳ್ತಾರೆ. ನಾನು ಮತ್ತೆ ಹೇಳ್ತೀನಿ, ಇವರು ಹ್ಯೂಮನ್ ರೈಟ್ ಆಕ್ಟಿವಿಸ್ಟ್ ಮಾತ್ರವಲ್ಲ, ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ವಿದ್ಯಾರ್ಥಿನಿ ಅನ್ನೋದನ್ನ ನಾನು ಒತ್ತಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ವೆಸ್ಟರ್ನ್ ಮೀಡಿಯಾ ಅಥವಾ ಇನ್ನೊಂದು ಮೀಡಿಯಾಗಳು ಯಾವ ರೀತಿ ಭಾರತದ ವಿರುದ್ಧ ತನ್ನ ಒಂದು ರಾಷ್ಟ್ರದ ಹಿತದ ವಿರುದ್ಧ ಕೆಲಸ ಮಾಡ್ತಿದೆ ಅಂತೇಳಿ ತಮಗ್ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಇದು ಆರ್ಗನೈಸ್ಡ್. ಕಳೆದ ಸಲ ತಾವು ಮಂಡ್ಯದಲ್ಲಿ ಮಸ್ಕಾನ್, ಆ ಹೆಣ್ಮಗು, ಅವಳು ಅಲ್ಲಾಹು ಅಕ್ಬರ್ ಅಂತ ಕೂಗಿದ್ಲು. ಬಿಡಿ, ಒಂದು ಮಕ್ಕಳಲ್ಲಿ ಫ್ರಿಕ್ಷನ್ ನಡೆದಾಗ, ಅದು 2 ಗುಂಪುಗಳ ನಡುವೆ ಘರ್ಷಣೆ ನಡೆದಾಗ ಆಯ್ತು, ಆ ಘಟನೆಯನ್ನ ಭಾರತೀಯ ಪೊಲೀಸರು ಕರ್ನಾಟಕ. ಇದು ಬಿಜೆಪಿ ಕಡೆಯಿಂದ ಆಗ್ತಾ ಇರುವ ಸುದ್ದಿಗೋಷ್ಠಿ. ಬಿಜೆಪಿ MLC ತೇಜಸ್ವಿನಿ ಗೌಡ ಅವರು ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ ಉಡುಪಿಯ ಇನ್ಸಿಡೆಂಟ್ ಬಗ್ಗೆ. ಇದರ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರೀಕ್ಷಿತ್, ಈಗ ರಾಜಕೀಯ ಆರೋಪ ಪ್ರತ್ಯಾರೋಪ ಪ್ರಾರಂಭ ಆಗಿದೆ, ಆದ್ರೆ ಆಕ್ಚುಲಿ ಆಗಿದ್ದೇನು ಅನ್ನೋದರ ಸ್ಪಷ್ಟನೆ ನೀಡಬೇಕಾಗಿರೋದು ಕಾಲೇಜಿನ ಆಡಳಿತ ಮಂಡಳಿ. ಅಲ್ಲಿಂದ ಏನಾದ್ರೂ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆಯಾ? ಹಾಗೆ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಳ್ಳಿಕ್ಕೂ ಕ್ಲೂ ಇಲ್ಲ ಅನ್ನೋ ಹೇಳಿಕೆ ನೀಡಿದ್ದಾರೆ. ಕ್ಲೂ ಹುಡುಕೋ ಪ್ರಯತ್ನ ಆಗ್ತಾ ಇದೆಯಾ ಅಂತ ಹೇಳಿ. ಸ್ಮಿತಾ, ಸದ್ಯಕ್ಕೆ ಕಾಲೇಜಿನವರಿಂದ ಯಾವುದೇ ಕೂಡ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ. ಕಳೆದ ವಾರ ನಾವು ಘಟನೆ ಆದ ದಿನವೇ, ಆ ಕ್ಷಣವೇ ಹೋಗಿ ವಿಚಾರಣೆ ಮಾಡಿದಾಗ ಅವರು ಪ್ರತಿಕ್ರಿಯೆ ಕೊಡಲು ನಿರಾಕರಿಸಿದ್ರು. ನಮ್ಮನ್ನ ಕಳಿಸುವಂತ ಪ್ರಯತ್ನ ಮಾಡಿ ಅವರು ನಮ್ಮನ್ನ ಹಿಂದಕ್ಕೆ ಕಳಿಸಿದ್ರು. ಆದ್ರೆ ಕಾಲೇಜ್ನ ಈವರೆಗೂ ಪ್ರತಿಕ್ರಿಯೆ ಸಿಕ್ಕಿಲ್ಲ. SP ಅವರ ಮಾಹಿತಿ ಹೇಳಿದಂತೆ ಈ ಏನು ಮೊಬೈಲ್ ಅನ್ನ ಆ ಕ್ಷಣ ಏನು ಇನ್ಸಿಡೆಂಟ್ ಕಾಲೇಜ್ ಮೂಲಕ ಆ ಮೊಬೈಲ್ ಅಲ್ಲಿ ಯಾವುದೇ ಒಂದು ರೀತಿಯ ವಿಡಿಯೋಗಳಿರ್ಬೋದು ಯಾವುದೇ ಸಿಕ್ಕಿಲ್ಲ. ಅವರು ಡಿಲೀಟ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ SP ಅವರು ಅಕ್ಷಯ ಮಚೇಂದ್ರ ಅವರು ಹೇಳಿದ್ದಾರೆ. ಸೊ ಸದ್ಯಕ್ಕೆ ಮೊಬೈಲ್ ಅಲ್ಲಿ ಯಾವುದೇ ಚಿತ್ರೀಕರಣ ಇಲ್ಲ ಮತ್ತು ಯಾವುದೇ ಕ್ಲೂ ಕೂಡ ಇಲ್ಲ ಸುಮೋಟೋ ದಾಖಲಿಸಲಿಕ್ಕೆ. ಸುಮ್ಮನೆ ಯಾವ್ದಾದ್ರು ವಿಡಿಯೋ ನಮ್ಗೆ ಅಂತ ವಿಡಿಯೋಗಳು ನಿಜವಾದ ವಿಡಿಯೋ ಸಿಕ್ಕಿದಲ್ಲಿ ನಾವು FIR ಅನ್ನು ಮಾಡ್ತೇವೆ. ಸದ್ಯಕ್ಕೆ ಯಾವುದೇ ಅಂತ ವಿಡಿಯೋಗಳಾಗಿ ಶೇರ್ ಆಗಿರುವಂತ ವಿಡಿಯೋಗಳಾಗಿ ಯಾವುದೇ ದಾಖಲೆಗಳಿಲ್ಲ. ಸುಮ್ಮನೆ ಬೇರೆ ವಾಯ್ಸ್ ಗಳನ್ನ ಕೊಟ್ಟು ಬೇರೆ ಏನು ಡೂಪ್ಲಿಕೇಟ್ ಅನ್ನ ಮಾಡಿ ಅದನ್ನ ಹರಿಯ ಬಿಡ್ತಾ ಇದ್ದಾರೆ. ಇದು ಸರಿಯಲ್ಲ.
ಇದು ಆತಂಕದ ವಾತಾವರಣ ನಿರ್ಮಾಣ ಆಗುತ್ತೆ, ಗೊಂದಲ ಸೃಷ್ಟಿಯಾಗುತ್ತೆ ಅನ್ನುವಂತ ಮಾಹಿತಿಯನ್ನ ಎಸ್ಪಿ ಅವರು ಹೇಳಿದ್ದಾರೆ. ಕಾಲೇಜ್ನವರು ಈವರೆಗೂ ನಾವು ಪ್ರಯತ್ನ ಮಾಡ್ತಾನೆ ಇದೀವಿ, ಈವರೆಗೂ ಕೊಟ್ಟಿಲ್ಲ. ಎಸ್ ಸುವರ್ಣ ಅವರು ನಾಳೆ ಅಥವಾ ನಾಳಿದ್ದು ನಾವು ಕಾಲೇಜ್ ಹೋಗಿ ಭೇಟಿ ಮಾಡಿ ನಾವು ವಿದ್ಯಾರ್ಥಿಗಳಿಂದ ಮತ್ತು ವಿದ್ಯಾರ್ಥಿನಿಯರಿಂದ ಮತ್ತು ಅಲ್ಲಿ ಕಾಲೇಜಿನ ಮುಖ್ಯಸ್ಥರಿಂದ ಮಾಹಿತಿ ಇನ್ನಷ್ಟು ಮಾಹಿತಿ ಪಡೆದು ನಿಮಗೆ ಮಾಹಿತಿಯನ್ನು ಕೊಡ್ತೇವೆ ಅನ್ನುವಂತ ಮಾಹಿತಿಯನ್ನು ಹೇಳಿದ್ದಾರೆ. ವಿದ್ಯಾರ್ಥಿನಿಯರ ಮನವೊಲಿಸುವ ಪ್ರಯತ್ನ ಆಗ್ತಾನೆ ಇದೆ, ಸಂಘಟನೆಯವರು ಕೂಡ ಮನವೊಲಿಸುವ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಈವರೆಗೂ ಯಾವುದೇ ವಿದ್ಯಾರ್ಥಿನಿಯರು ಮುಂದೆ ಬಂದು ಪ್ರತಿಕ್ರಿಯೆ ಕೊಡುವ ಹಂತದಲ್ಲಿ ಆ ಮನಸ್ಥಿತಿಯಲ್ಲಿ ಸದ್ಯಕ್ಕೆ ವಿದ್ಯಾರ್ಥಿನಿಯರಿಲ್ಲ. ಇನ್ನು ಕಾಲೇಜ್ನವರೇ ಜಸ್ಟ್ ಮಾಹಿತಿ ಕೊಡಬೇಕು. ಅನಿತಾ ಭಟ್ ಅನ್ನುವಂತ ಸಿನಿಮಾ ನಾಯಕಿಯವರು ಏನಿದ್ದಾರೆ, ಆಕೆ ನನ್ನ ಜೀವನದಲ್ಲಿ ಆಗಿರುವಂತಹ ಕೈಘಟನೆಯನ್ನ, ಇದೇ ರೀತಿಯ ಕೈಘಟನೆಯನ್ನ ನಾವು ಹಂಚಿಕೊಳ್ತೇವೆ ಮುಂದಿನ ದಿನಗಳಲ್ಲಿ ಅಂತೂ ಮಾಹಿತಿಯನ್ನು ಕೊಟ್ಟ ಬಳಿಕ ಈ ರೀತಿಯ ಟ್ವಿಟರ್ ನಲ್ಲಿ ಮತ್ತೊಂದು ಟ್ರೆಂಡ್ ಆಗ್ತಾ ಇರೋದು ಏನು, ರಶ್ಮಿ ಸಾಮಂತ್ ಅವರು ಕೂಡ ಅದನ್ನ ಟ್ವೀಟ್ ಅನ್ನ ಮತ್ತೆ ಅದನ್ನ ಶೇರ್ ಮಾಡ್ಕೊಂಡು ನಾನು ಉಡುಪಿಯಲ್ಲಿ ಇಂಥ ಘಟನೆಗೆ ಯಾರು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅನ್ನುವಂತ ರೀತಿಯಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಟ್ವೀಟಿಗೆ ಮತ್ತಷ್ಟು ಆಕ್ರೋಶ, ಆರೋಪ ಪ್ರತ್ಯಾರೋಪಗಳು ಬರ್ತಾ ಇದೆ. ಅದರ ಎಸ್ಪಿ ಪೊಲೀಸರು ಕೂಡ ರಶ್ಮಿ ಸಾಮಂತ್ ಮನೆಗೆ ಹೋಗಿ ಪೋಷಕರನ್ನು ವಿಚಾರಣೆ ಮಾಡಿರೋದು ಕೂಡ ಈಗ ಆಕ್ರೋಶ ಕಾರಣವಾಗಿದೆ. ಒಟ್ಟಾರೆ ರಶ್ಮಿ ಸಾಮಂತ್ ಅವರ ರೀಟ್ವೀಟ್ ಏನಿದೆ ಸದ್ಯಕ್ಕೆ ಟ್ರೆಂಡ್ ಅನ್ನು ಪಡೆದುಕೊಳ್ತಾ ಇದೆ ಮತ್ತು ಆಕ್ರೋಶಕ್ಕೆ ಮತ್ತು ಪ್ರತ್ಯಾರೋಪಕ್ಕೆ ಕಾರಣ ಆಗ್ತಾ ಇದೆ. ಮತ್ತು ರಾಷ್ಟ್ರೀಯ ನಾಯಕ ಕಿಂತಕಿಯನ್ನ ಈ ರೀತಿ ಅವರ ಮನೆಯವರನ್ನ ವಿಚಾರಣೆಗೆ ಒಳಪಡಿಸಿದ್ದು ಇಷ್ಟು ಸರಿ ಅನ್ನುವಂತ ಒಂದು ಮಾತುಗಳು ಈಗ ಟ್ವಿಟರ್ ಅಲ್ಲೇ ಹರಿದಾಡ್ತಾ ಇದೆ. ಒಟ್ಟಾರೆ ಇರುವಂತದ್ದು ಈಗ ಕಾಲೇಜ್ನವರ ಹೇಳಿಕೆ ಅಮಾನತು ಆಗಿದೆಯಾ ಅಥವಾ ಯಾವ ರೀತಿ ಅವರ ಮುಂದಿನ ಹೆಜ್ಜೆಗಳು ಅನ್ನುವಂತ ಕೂಡ ಕಾಲೇಜ್ನವರ ಸ್ಪಷ್ಟಪಡಿಸಲಾಗಿದೆ. ಒಟ್ಟಾರೆ ಇನ್ನಷ್ಟು ಏನು ಈ ರಶ್ಮಿ ಸಾಮಂತ್ ಅವರ ಟ್ವೀಟ್ಗಳು ಇನ್ನಷ್ಟು ಚರ್ಚೆಗೆ ಕಾರಣ ಆಗ್ತಿದೆ. ರೈಟ್, ಧನ್ಯವಾದ ಪರೀಕ್ಷಿತ್ ಮಾಹಿತಿಗಾಗಿ.